ವೆಲ್ಕಮ್ ಟು ಚಾನಲ್. ಈ ದಿನ KCET 2025 ಕುರಿತಾಗಿ ಮತ್ತೊಂದು ಅಪ್ಡೇಟ್ ಅನ್ನ ನಾನು ನೀಡ್ತಾ ಇದ್ದೇನೆ. ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಮುಖ್ಯವಾಗಿರತಕ್ಕಂತ ಮಾಹಿತಿ ಇದೆ. ಏನೆಲ್ಲ ಫಸ್ಟ್ ಇಯರ್ ಕೋರ್ಸ್ಗಳಿಗೆ ನಾವು ಪ್ರವೇಶವನ್ನು ಪಡಿತೇವೆ, ಯಾವೆಲ್ಲ ಕೋರ್ಸ್ಗಳಿದ್ದಾವೆ, CET ಮೂಲಕ ನಾವು ಯಾವೆಲ್ಲ ಕೋರ್ಸ್ಗಳಿಗೆ ಅಡ್ಮಿಷನ್ ಅನ್ನ ಪಡಿಬಹುದು, ಮತ್ತು ಅದಕ್ಕಿರ್ತಕ್ಕಂತ ಅರ್ಹತೆಗಳು ಏನಾಗಿರ್ಬೇಕು, ಜೊತೆಗೆ ಆ ಮೆರಿಟ್ ಮತ್ತು ರ್ಯಾಂಕ್ ಅನ್ನ ಹೇಗೆ ಮಾನದಂಡವಾಗಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ತಮ್ಗೆ ತಿಳಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಆರ್ಕಿಟೆಕ್ಚರ್ ಅಂತಕ್ಕಂಥ ಒಂದು ಕೋರ್ಸ್ ಬರ್ತದೆ, ಇದನ್ನ BArch. ಸೊ ಇದರಲ್ಲಿ CET ನಾವು ಯಾವುದೇ ಮಾನದಂಡಗಳನ್ನ ಇದನ್ನ ಪಡೆಯೋದಿಲ್ಲ. ಆರ್ಕಿಟೆಕ್ಚರ್ ಅಡ್ಮಿಷನ್ ಗೆ ಪಡಿಬೇಕಾದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ NATA ನಾಟಾ 2025 ನಲ್ಲಿ ಒಂದಿಷ್ಟು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅವರು ಏನೆಲ್ಲ ಮಾನದಂಡಗಳನ್ನ ಆ ಆದೇಶದಲ್ಲಿ ಇದಾವೆ, ಅದರ ಆಧಾರದ ಮೇಲೆ, ಅಂದ್ರೆ ನಾಟಾ 2025 ಸ್ಕೋರ್ ಆಧಾರದ ಮೇಲೆ ನೀವು ಆರ್ಕಿಟೆಕ್ಚರ್ಗೆ ಜಾಯಿನ್ ಆಗ್ಬಹುದು. ಇನ್ನ ಎರಡನೇದು ಮುಖ್ಯವಾಗಿರೋದು ಅಂತಂದ್ರೆ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ, BE ಅಥವಾ BTech ಅಂತ ಹೇಳಿ ಕರಿತೀವಿ. ಅದರಲ್ಲಿ ತಾವು ಅಡ್ಮಿಷನ್ ಅನ್ನ, ಮೊದಲನೇ ವರ್ಷದ ಅಡ್ಮಿಷನ್ ಅನ್ನ ಪಡಿಬೇಕಾಯ್ತು ಅಂದ್ರೆ ಅರ್ಹತೆಗಳೇನಿರಬೇಕು ಅಂದ್ರೆ, ನಿಮ್ಗೆ ದ್ವಿತೀಯ PUC ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಜೊತೆಗೆ ರಸಾಯನಶಾಸ್ತ್ರ ಆದ್ರೂ ಓದಿರ್ಬೋದು, ಅಥವಾ ಮತ್ತೊಂದು ಭೌತ ಮತ್ತು ಗಣಿತಶಾಸ್ತ್ರ ಕಡ್ಡಾಯವಾಗಿರುತ್ತದೆ. ಅದ್ರ ಜೊತೆಗೆ ರಸಾಯನಶಾಸ್ತ್ರ ಆರ್ ಬಯೋಟೆಕ್ನಾಲಜಿ ಆರ್ ಜೀವಶಾಸ್ತ್ರ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿದವರು ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಇನ್ನ ಸಾಮಾನ್ಯ ವರ್ಗದವರು 45% ಅಂಕ ಗಳಿಸಿರಬೇಕು. ಕೆಟಗರಿಯವರು ಅಂತ ಇನ್ಮೇಲೆ ನಾನು ಹೇಳಬೇಕಾದಾಗ, ಆ ಕೆಟಗರಿಯವರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಇತರೆ ಹಿಂದುಳಿದ ವರ್ಗ, ಕ್ಯಾಟಗರಿ 1, 2A, 2B, 3A, 3AB ಅಭ್ಯರ್ಥಿಗಳಿಗೆ 40% ಅಂಕಗಳನ್ನ ಅವರು ಪಡೆದಿರಬೇಕು. ಯಾವ್ದ್ರಲ್ಲಿ ಅಂತಂದ್ರೆ ಅರ್ಹತಾ ಪರೀಕ್ಷೆ. ಇನ್ಮೇಲೆ ಅರ್ಹತಾ ಪರೀಕ್ಷೆ ಅಂದಾಗ ಅದು ದ್ವಿತೀಯ PUC ಅರ್ಹತಾ ಪರೀಕ್ಷೆ ಅಂತ ಹೇಳಿ ತಾವು ತಿಳಿಬೇಕು. ಇನ್ನ ಏನ್ ಮೆರಿಟ್ ಮತ್ತು ರ್ಯಾಂಕ್ ಅನ್ನು ಹೇಗೆ ನಿಗದಿಪಡಿಸ್ತಾರೆ KCET ಮೂಲಕ KEAದವರು ಅಂತಂದಾಗ, ಸಾಮಾನ್ಯ ಪ್ರವೇಶ ಪರೀಕ್ಷೆ ನೀವ್ ಏನ್ ಬರೀತೀರಿ ಅದು, ಮತ್ತು ಅರ್ಹತಾ ಪರೀಕ್ಷೆ ಅಂದ್ರೆ ದ್ವಿತೀಯ PUC ಪರೀಕ್ಷೆ. ಸೊ PCM ವಿಷಯಗಳಲ್ಲಿ ನೀವು ಏನೆಲ್ಲ ಅಂಕಗಳನ್ನ ಪಡೆದಿರ್ತೀರಿ, ದ್ವಿತೀಯ PUC PCM ವಿಷಯದಲ್ಲಿ ಪಡೆದಿರುವ ಅಂಕಗಳು ಮತ್ತು KCET ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿ ಪಡೆದಿರತಕ್ಕಂತ ಅಂಕಗಳ ಸಮಾನವಾಗಿ ಗಣನೆಗೆ ತೆಗೆದುಕೊಂಡು 50% ಅನ್ನ ಪಡೆದು ನಿಮ್ಗೆ CET ರ್ಯಾಂಕಿಂಗ್ ಅನ್ನ ನೀಡ್ತಾರೆ. ಇನ್ನ ಮತ್ತೊಂದು ಮುಖ್ಯವಾದ ಕೋರ್ಸು ಈ ಕೃಷಿ ವಿಜ್ಞಾನ ಕೋರ್ಸ್ಗಳಿದ್ದಾವೆ, ಹಲವಾರು ಇದ್ದಾವೆ ಇಲ್ಲಿ. BSc ಆನರ್ಸ್ ಅರಣ್ಯ, BSc ರೇಷ್ಮೆ ಕೃಷಿ, ಆಮೇಲೆ ತೋಟಗಾರಿಕೆ, ಸಮುದಾಯ ವಿಜ್ಞಾನ, BSc ಕೃಷಿ ಇಂಜಿನಿಯರಿಂಗು, BTech ಬಯೋಟೆಕ್ನಾಲಜಿ, BTech ಹೈನುಗಾರಿಕೆ ತಂತ್ರಜ್ಞಾನ, BFSc ಮೀನುಗಾರಿಕೆ, BTech ಆಹಾರ ತಂತ್ರಜ್ಞಾನ, BSc ಆನರ್ಸ್ ಕೃಷಿ ವ್ಯವಹಾರ ನಿರ್ವಹಣೆ. ಈ ಎಲ್ಲವುಗಳನ್ನ ನೀವು ಈ ಕೋರ್ಸ್ಗಳಿಗೆ ಪ್ರವೇಶವನ್ನ ಪಡಿಬೇಕಾಯ್ತು ಅಂತಂದ್ರೆ ದ್ವಿತೀಯ PUC ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಮತ್ತು ಜೀವಶಾಸ್ತ್ರಗಳನ್ನ ಐಚ್ಛಿಕವಾಗಿ ಅಧ್ಯಯನ ಮಾಡಿರ್ಲೇಬೇಕು ಕಡ್ಡಾಯವಾಗಿ. ಅದಾದ್ಮೇಲೆ ಜನರಲ್ ಮೆರಿಟ್ ಜೊತೆಗೆ ಪ್ರಾಯೋಗಿಕ ಪರೀಕ್ಷೆ ಕೂಡ ಇರ್ತದೆ ಇಲ್ಲಿ. ಕೃಷಿಕ ಕುಟುಂಬದಿಂದ ಬಂದಿರತಕ್ಕಂತ ಅಭ್ಯರ್ಥಿಗಳಂದ್ರೆ ಕೃಷಿಕರ ಕೋಟಾದಲ್ಲಿ ತಾವು ಮೀಸಲಾತಿಯನ್ನ ಪಡಿಬೇಕಾದ್ರೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನ ಪಡಿಲೇಬೇಕು. ಅದು 200 ಅಂಕಗಳಿಗೆ ಇರ್ತದೆ ಪ್ರಾಯೋಗಿಕ ಪರೀಕ್ಷೆ. ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಲಕ್ ಸಾಧ್ಯ. ನಿಮಗೆ ಮೆರಿಟ್ ಕೂಡ ಪರಿಗಣಿಸ್ತಾರೆ. ಸೊ ಅದನ್ನ ಚೆನ್ನಾಗಿ ಮಾಡಿ. ಇನ್ನ ಜೊತೆಗೆ ಕೃಷಿಕ ಕುಟುಂಬ ಅಭ್ಯರ್ಥಿಗಳ ಕೋಟಾದ ಸೀಟುಗಳ ಮೀಸಲಾತಿಯು 3-4 ಕೋರ್ಸ್ಗಳಿಗೆ ಅಂದ್ರೆ, ಈಗ ಕೋಟದ ಮೀಸಲಾತಿ ಈ ಪಶುವೈದ್ಯಕೀಯ ಮತ್ತು ಪಶುಸಂಗೋಪನಾ ಇದಕ್ಕೆ ಅಡ್ಮಿಷನ್ಗೂ ಕೂಡ ಅಲ್ಲಿ ಬಳಸಲಾಗ್ತದೆ. ಇನ್ನ ಇದಕ್ಕೆ ರ್ಯಾಂಕ್ ಹೇಗೆ ನಿಗದಿಪಡಿಸ್ತಾರೆ ಅಂತಕ್ಕಂಥದ್ದು, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನ CET ಏನ್ ಬರೀತೀರಿ, PCMB ವಿಷಯದಾಗ ನೀವ್ ಏನ್ ಪಡೆದಿರ್ತೀರಿ ಆ ಅಂಕಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ, ಜೊತೆಗೆ CET PCMB ಏನ್ ಬರ್ದಿರ್ತೀರಿ ಅವೆರಡನ್ನ ಈಕ್ವಲ್ ಅನ್ನ ಪರಿಗಣಿಸಿ 50% ಮಾಡ್ಕೊಂಡು ನಿಮ್ಗೆ ರ್ಯಾಂಕ್ ಅನ್ನ ಅಲಾಟ್ ಮಾಡ್ತಾರೆ. ಇದು ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ. ಇನ್ನು 4ನೇದು ಅಂತಂದ್ರೆ ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ, BVSc ಮತ್ತು AH ಅಂತಿದೆ, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ. ಇಲ್ಲಿಯೂ ಕೂಡ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಕಡ್ಡಾಯವಾಗಿ ಓದಿರ್ಬೇಕು, ಮತ್ತು ಇಂಗ್ಲಿಷ್ ಅನ್ನ ಒಂದು ಅಭ್ಯಾಸ ಮಾಡಿರ್ಬೇಕು ಅಂತಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಇಂಗ್ಲಿಷ್ ಕಡ್ಡಾಯವಾಗಿ ಹೊಂದಿರಬೇಕು. ದ್ವಿತೀಯ PUC 50% ಅಂಕಗಳನ್ನ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಗಳಿಸಿರ್ಬೇಕು. ಇನ್ನು ಕೆಟಗರಿ ಅಭ್ಯರ್ಥಿಗಳು 40% ಗಳಿಸಿದ್ರು ಕೂಡ ಇಲ್ಲಿ ನಡೀತದೆ. ಇನ್ನು
ಇದನ್ನ BVSC ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್ ನಲ್ಲಿ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಕೋರ್ಸ್ಗಳಿಗೆ ಸಿಇಟಿಯಲ್ಲಿ PCB ವಿಷಯಗಳಲ್ಲಿ ಏನ್ ಅಂಕಗಳನ್ನ ನೀವು ಪಡೆದಿರ್ತೀರಿ, ಪ್ರಾಯೋಗಿಕ ಪರೀಕ್ಷೆಯಲ್ಲಿಯೂ ಕೂಡ ಪಡೆದಿರೋ ಅಂಕಗಳನ್ನ ಸಮನಾಗಿ ಪರಿಗಣಿಸ್ತಾರೆ. ಈಗ ಆಲ್ರೆಡಿ ನಾನು ಹೇಳಿದೆ, ಇಲ್ಲಿ BSc ಆನರ್ಸ್ ನಲ್ಲಿ 200 ಅಂಕಗಳಿಗೆ ಇರ್ತದೆ. ಅಲ್ಲಿ ಹೆಚ್ಚಾಗಿ ತಾವು ಪಡೆದುಕೊಂಡ್ರೆ ನಿಮ್ಮ ರ್ಯಾಂಕ್ ಬಹಳ ಮಹತ್ವದ್ದಾಗಿರುತ್ತದೆ. ಇಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದ್ರೆ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ PCB ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಈ ವಿಷಯದಲ್ಲಿ ಪಡೆದಿರುವ ಅಂಕಗಳು, ಜೊತೆಗೆ ನಿಮ್ಮ ಪ್ರಾಕ್ಟಿಕಲ್ ನಲ್ಲಿ ಏನಿರ್ತದೆ ಅದರಲ್ಲಿ ಪಡೆದಿರತಕ್ಕಂತ ಅಂಕಗಳು, ಇವುಗಳನ್ನ 50-50% ಪರಿಗಣಿಸಿ ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಮೊದಲನೇ ವರ್ಷದ ಕೋರ್ಸ್ಗಳಿಗೆ ಅಡ್ಮಿಷನ್ ಅನ್ನು ನೀಡ್ತಾರೆ. ಇನ್ನು B.Pharmacy ಇದೆ. ಈ B.Pharmacyಯಲ್ಲಿ ನೀವು ಮೊದಲನೇ ವರ್ಷಕ್ಕೆ ಅಡ್ಮಿಷನ್ ಪಡಿಬೇಕಾದ್ರೆ ಅರ್ಹತೆ ಏನಿರ್ಬೇಕು ಅಂದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇದನ್ನ ಅಧ್ಯಯನ ಮಾಡಿರ್ಬೇಕು, ಅಥವಾ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಅಥವಾ ಗಣಿತಶಾಸ್ತ್ರ ಇದು ಕೂಡ ಅಧ್ಯಯನ ಮಾಡಿರ್ಬೋದು. ಇದಕ್ಕೆ ಜನರಲ್ ಮೆರಿಟ್ನವರು 45% ಅಂಕ ಗಳಿಸಿರ್ಲೇಬೇಕು, ಕ್ಯಾಟಗರಿಯವರು 40% ಅಂಕ ಗಳಿಸಿರ್ಲೇಬೇಕು. ಇನ್ನ ಇದನ್ನ ಹೇಗೆ ರ್ಯಾಂಕ್ ಅನ್ನ ನಿರ್ಧಾರ ಮಾಡ್ತಾರೆ ಅಂದ್ರೆ PCM ಅಥವಾ PCB, PUC ದ್ವಿತೀಯ PUCಯ PCB ಮತ್ತು PCM ಏನ್ ಪಡೆದಿರ್ತೀರಿ ಆ ಅಂಕಗಳು, ಜೊತೆಗೆ CETಯಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ PCM ಮತ್ತು PCB ವಿಷಯದಲ್ಲಿ ಪಡೆದಿರುವ ಒಟ್ಟು ಅಂಕಗಳನ್ನ ಗಣನೆಗೆ ತೆಗೆದುಕೊಂಡು ರ್ಯಾಂಕ್ ಪ್ರಕಟಿಸಲಾಗ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ ಅಂಶ ಅಂದ್ರೆ ಈ B.Pharmacy ಅಡ್ಮಿಷನ್ ಪಡಿಬೇಕಾಯ್ತು ಅಂತಂದ್ರೆ ನಿಮ್ಗೆ ನೇರವಾಗಿ ದ್ವಿತೀಯ PUCಯ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಸೀಟ್ ಸಿಗ್ತದೆ. ಇವರು ಬಟ್ KCETಗೆ ಅರ್ಜಿಗಳನ್ನಂತೂ ಕಡ್ಡಾಯವಾಗಿ ಸಲ್ಲಿಸಲೇಬೇಕು. ಕೌನ್ಸಿಲಿಂಗ್ ಮಾಡೋರು ಬಾಡಿ ಅದೇ ಆಗಿರೋದ್ರಿಂದ ತಾವು ಅರ್ಜಿಗಳನ್ನ ಸಲ್ಲಿಸಬೇಕು. ಆದ್ರೆ ಈ B.Pharmacy ಮೊದಲನೇ ವರ್ಷದ ದಾಖಲಾತಿ ಪಡಿಬೇಕಂತಂದ್ರೆ ನೀವು ಯಾವುದೇ CET ಪರೀಕ್ಷೆಯನ್ನ ಇದರಲ್ಲಿ CET ಪರೀಕ್ಷೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಿರ್ತೀರಿ. ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ PCM ಅಥವಾ PCB ವಿಷಯಗಳಲ್ಲಿ ಪಡೆದಿರುವ ಒಟ್ಟು ಅಂಕಗಳನ್ನ ಗಣನೆಗೆ ತೆಗೆದುಕೊಂಡು ರ್ಯಾಂಕ್ ಅನ್ನ ನೀಡ್ತಾರೆ. ಇದರಲ್ಲಿ ಯಾವ್ದು ಹೆಚ್ಚಾಗಿರ್ತದೆ, ಒಂದು ವೇಳೆ PCM ನಲ್ಲಿ ಹೆಚ್ಚಾಗಿದ್ರೆ ಆ ಅಂಕಗಳು ಪಡಿತಾರೆ, ಅಥವಾ PCB ನಲ್ಲಿ ನಿಮ್ಮ ಸ್ಕೋರ್ ಜಾಸ್ತಿ ಆಗಿದ್ರೆ PCB, ಇವೆರಡರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಯಾವ್ದು ಗಳಿಸಿರ್ತೀರೋ ಅದರಿಂದ ತಮ್ಗೆ ರ್ಯಾಂಕ್ ಅನ್ನ ನಿಗದಿ ಆಗ್ತದೆ. ಜೊತೆಗೆ ಇವೆರಡರಲ್ಲಿ ಯಾವ್ದು ಹೆಚ್ಚಾಗಿರ್ತದೋ ಅದು ಮಾತ್ರ ನಿಗದಿ ಆಗ್ತದೆ. ಇನ್ನು ನೆಕ್ಸ್ಟ್ ಎರಡನೇ ವರ್ಷದ B.Pharmacy, ಸೆಕೆಂಡ್ ಇಯರ್ B.Pharmacyಗೆ ಡೈರೆಕ್ಟ್ ಹೋಗ್ಬೇಕಾಯ್ತು ಅಂತಂದ್ರೆ ಇದಕ್ಕೆ ಸೆಕ್ಷನ್ 12 ಅಂತಕ್ಕಂತ ಒಂದು ಫಾರ್ಮಸಿ ಕಾಯ್ದೆ ಇದೆ, ಕಾನೂನು ಇದೆ. ಅದರ ಆಧಾರದ ಮೇಲೆ ಡಿಪ್ಲೊಮಾ ಇನ್ ಫಾರ್ಮಸಿಯಲ್ಲಿ ನೀವು ತೇರ್ಗಡೆಯಾಗಿದ್ರೆ ದ್ವಿತೀಯ ವರ್ಷದ B.Pharmacyಗೆ ನೇರವಾಗಿ ಅಡ್ಮಿಷನ್ ಪಡಿಬಹುದು. ಆ ಪಡಿಬೇಕಾದ್ರೂ ನಿಮ್ಗೆ ರ್ಯಾಂಕ್ ಹೇಗೆ ನಿರ್ಧಾರ ಮಾಡ್ತಾರೆ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಏನ್ ಬರೀತೀರಿ, ಆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಾಗ PCM ಅಥವಾ PCB ಈಗೇನು ನೀವು B.Pharmacyಗೆ ಹೇಗೆ ಅದನ್ನ ಪರಿಗಣಿಸ್ತಾರೋ ಅದೇ ರೀತಿ ಇಲ್ಲಿಯೂ ಕೂಡ ಡೈರೆಕ್ಟ್ ಆಗಿ ಎರಡನೇ ವರ್ಷದ B.Pharmacy ಅಡ್ಮಿಷನ್ ಪಡಿಬೇಕಾದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವೆರಡರಲ್ಲಿ ಒಟ್ಟು ಅಂಕಗಳನ್ನ ಗಣನೆಗೆ ತೆಗೆದುಕೊಂಡು ತಮ್ಗೆ ರ್ಯಾಂಕ್ ಅನ್ನ ನಿಗದಿಪಡಿಸ್ತಾರೆ. ಆದ್ರೆ ಇಲ್ಲಿ ಗಮನಿಸಿ, ಪ್ರತಿಯೊಂದು ಏನು ಮಾನದಂಡಗಳು ಹೇಳಿದ ರ್ಯಾಂಕ್ ನಿರ್ಧಾರ ಮಾಡಬೇಕಾದಾಗ ನೀವು CETಯಲ್ಲಿ ಇಂತಿಷ್ಟೇ ಅಂಕಗಳನ್ನ ಪಡಿಬೇಕು ಅಂತಕ್ಕಂಥದ್ದು ಇಲ್ಲ ಯಾವುದಕ್ಕೂ. ಅದಕ್ಕೋಸ್ಕರ ತಾವು ತಮ್ಮ ರ್ಯಾಂಕ್ ಹೆಚ್ಚಾಗಬೇಕಾಯ್ತು ಅಂತಂದ್ರೆ ಏನ್ ಮಾಡ್ಬೇಕಂಬುದನ್ನ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಗಮನಿಸಿ ವಿದ್ಯಾರ್ಥಿಗಳೇ, ನಿಮಗೋಸ್ಕರ ನಾನು CET ಮತ್ತು NEET, JEE ಮೇನು ಮುಂತಾದ ಬೇರೆ ಬೇರೆ ವೃತ್ತಿಪರ ಕೋರ್ಸ್ಗಳಿಗೆ ಯಾರೆಲ್ಲ ಈ ವರ್ಷ ಅಡ್ಮಿಷನ್ ಪಡಿತಾ ಇದ್ದೀರಿ, ಕಾತರರಾಗಿದ್ದೀರಿ, ನಿಮ್ಗೆ ವಿವಿಧ ಮಾಹಿತಿಗಳ ಅಪ್ಡೇಟ್ ವಿಡಿಯೋಗಳನ್ನ ಕೊಡ್ತಾ ಇದ್ದೇನೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಇದನ್ನ ಹೆಚ್ಚೆಚ್ಚಾಗಿ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದೇನೆ. ಜೊತೆಗೆ ಇನ್ನ ಫಾರ್ಮಾ ಡಿ ಅಂತಕ್ಕಂಥದ್ದು, ಫಾರ್ಮಸಿ ಡಿ, ಇದರಲ್ಲಿ ನೀವು ಮುಂದಿನ ಒಂದು ಕೋರ್ಸ್ ಇದೆ. ಇದರಲ್ಲಿ ಅಡ್ಮಿಷನ್ ಪಡಿಬೇಕಾದ್ರೆ ನಿಮ್ಮ ಅರ್ಹತೆ ಏನಿರಬೇಕು ಅಂದ್ರೆ ನಿಮ್ಮ ದ್ವಿತೀಯ PUCಯಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಒಂದು, ಅಥವಾ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಅಥವಾ ಗಣಿತಶಾಸ್ತ್ರ ಇವು ಎರಡರಲ್ಲಿ ವಿಷಯಗಳಲ್ಲಿ, ಅಥವಾ ಡಿಪ್ಲೊಮಾ ಇನ್ ಫಾರ್ಮಸಿ ಇದರಲ್ಲಿ ತಾವು ತೇರ್ಗಡೆಯಾಗಿರ್ಬೇಕು. ಇನ್ನ ಇದರಲ್ಲಿ ರ್ಯಾಂಕ್ ಅನ್ನು ನಿರ್ಧಾರ ಮಾಡತಕ್ಕಂಥದ್ದು PCM ಅಥವಾ PCB ಇವೆರಡರಲ್ಲಿ ಒಟ್ಟು ಅಂಕಗಳನ್ನು ಗಣನೆ ತೆಗೆದುಕೊಂಡು ಯಾವುದು ಹೆಚ್ಚಾಗಿರ್ತದೋ ಅದನ್ನ ಮಾತ್ರ ಪರಿಗಣಿಸ್ತಾರೆ. ಜೊತೆಗೆ CETಯ ಅಂಕಗಳು ಕೂಡ ಇಲ್ಲಿ ಪ್ರಭಾವವನ್ನ ಬೀರ್ತವೆ. ಇನ್ನ ಮತ್ತೊಂದು ಮುಂದಿನ ಕೋರ್ಸು ಅಂದ್ರೆ ನ್ಯಾಚುರೋಪತಿ ಮತ್ತು ಯೋಗ. ಈ ನ್ಯಾಚುರೋಪತಿ ಮತ್ತು ಯೋಗದ ಪ್ರಥಮ ವರ್ಷದ ಅಡ್ಮಿಷನ್ ನೀವು ಪಡಿಬೇಕಾಯ್ತು ಅಂತಂದ್ರೆ ನಿಮ್ಮ ಅರ್ಹತೆ ಏನಾಗಿರ್ಬೇಕಂದ್ರೆ ದ್ವಿತೀಯ PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯನ್ನ ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರ್ಲೇಬೇಕು. ಇಂಗ್ಲಿಷ್ ಅನ್ನ ಒಂದು ಭಾಷಾ ವಿಷಯವಾಗಿ ಕಲ್ತಿರ್ಬೇಕು. ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಅಂಡ್ ಇಂಗ್ಲಿಷ್ ಅನ್ನ ಒಂದು ಲ್ಯಾಂಗ್ವೇಜ್ ಆಗಿ ತಾವು ಸ್ಟಡಿ ಮಾಡಿರ್ಲೇಬೇಕು.
ಜನರಲ್ ಮೆರಿಟ್ನವರು 50% ಅಂಕಗಳನ್ನ ದ್ವಿತೀಯ ಪಿಯುಸಿಯಲ್ಲಿ ಗಳಿಸಿರಬೇಕು. ಕ್ಯಾಟಗರಿಯವರು 40% ಅಂಕಗಳನ್ನ ಗಳಿಸಿರಲೇಬೇಕು. ಇನ್ನ ಇದಕ್ಕೆ ರ್ಯಾಂಕ್ ಹೇಗೆ ಪರಿಗಣಿಸ್ತಾರೆ ಅಂದ್ರೆ, ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ PCB ವಿಷಯಗಳಲ್ಲಿ ನೀವು ಏನೆಲ್ಲ ಅಂಕಗಳನ್ನ ಪಡೆದಿರ್ತೀರಿ, ಆ ಒಟ್ಟು ಅಂಕಗಳು ಜೊತೆಗೆ ದ್ವಿತೀಯ ಪಿಯುಸಿಯಲ್ಲಿ ಪಡೆದಿರ್ತಕ್ಕಂಥ ಒಟ್ಟು ಅಂಕಗಳನ್ನ ಸಮನಾಗಿ ಪರಿಗಣಿಸ್ತಾರೆ. ದ್ವಿತೀಯ ಪಿಯುಸಿಯಲ್ಲಿ PCB ಅಲ್ಲಿ ಏನ್ ಮಾರ್ಕ್ಸ್ ತಗೊಂಡಿರ್ತೀರಿ ಆ ಮಾರ್ಕ್ಸು, ಜೊತೆಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ತಾವೇನ್ PCB ಅಲ್ಲಿ ಮಾರ್ಕ್ಸ್ ಅನ್ನ ಪಡೆದಿರ್ತೀರಿ ಅದರ ಒಂದು ಅರ್ಧ ಮಾರ್ಕ್ಸ್, ಇವು ಎರಡೂ ಸಮಾನ ಮಾರ್ಕ್ಸ್ ಗಳನ್ನ ಪರಿಗಣನೆ ತೆಗೆದುಕೊಂಡು 50-50% ತೆಗೆದುಕೊಂಡು ನಿಮ್ಗೆ CET ರ್ಯಾಂಕ್ ಅನ್ನ ಅಲಾಟ್ ಮಾಡ್ತಾರೆ. ಇನ್ನ BPT ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಇದಕ್ಕೆ ನೀವು BPT ಒಂದು ಕೋರ್ಸ್ ಇದೆ, BPO ಒಂದು ಕೋರ್ಸ್ ಇದೆ, BSc ಅನಿಮಲ್ ಹಸ್ಬೆಂಡ್ರಿ ಅಂತಕ್ಕಂಥ ಈ 3 ಕೋರ್ಸ್ಗಳು ಇಲ್ಲಿದ್ದಾವೆ. ಈ 3 ಕೋರ್ಸ್ಗಳಿಗೆ ಕೂಡ ಯಾವುದೇ CET ಪರೀಕ್ಷೆಗಳು ಇರೋದಿಲ್ಲ. ನೆನ್ಪಿಡಿ, BPT ಅಡ್ಮಿಷನ್ ಪಡಿಬೇಕು, BPO ಅಡ್ಮಿಷನ್ ಪಡಿಬೇಕು, BSc ಅನಿಮಲ್ ಹಸ್ಬೆಂಡ್ರಿ ಪಡಿಬೇಕಾದ್ರೆ ನೀವು ಯಾವುದೇ CET ಎಕ್ಸಾಮ್ ನ ಬರೆಯೋ ಹಾಗಿಲ್ಲ. ಆದ್ರೆ ಅರ್ಜಿಗಳನ್ನ ಮಾತ್ರ ಸಲ್ಲಿಸಲೇಬೇಕು. ಕೌನ್ಸಿಲಿಂಗ್ ಆಗ್ತಕ್ಕಂಥದ್ದು KA ಬಾಡಿ ಆಗಿರೋದ್ರಿಂದ ಅರ್ಜಿಗಳನ್ನು ಮಾತ್ರ ಸಲ್ಲಿಸಬೇಕು. ನೆನಪಿಡಿ, ಈ 3 ಕೋರ್ಸ್ಗಳಿಗೆ CET ಪರೀಕ್ಷೆ ಇರೋದಿಲ್ಲ. ಆದ್ರೆ ಯಾವ್ದು ಆಧಾರದ ಮೇಲೆ ಮಾಡ್ತಾರೆ ಅಂದ್ರೆ, ನಿಮ್ಮ ಅರ್ಹತಾ ಅಂಕಗಳು ಏನ್ ಪಡೆದ ಅರ್ಹತಾ ಪರೀಕ್ಷೆ ಅಂದ್ರೆ ದ್ವಿತೀಯ PUC ಪರೀಕ್ಷೆಯಲ್ಲಿ ಪಡೆದಿರೋ ಅಂಕಗಳು. ಇನ್ನ ಇದಕ್ಕೆ ಯಾವ್ದ್ರದ್ದು ಅರ್ಹತೆಯನ್ನ ಪಡಿತಾರೆ ಅಂದ್ರೆ, ದ್ವಿತೀಯ PUCಯಲ್ಲಿ ನೀವು BPTಗೆ ಹೇಳೋದಾದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಗಳನ್ನ ಐಚ್ಛಿಕವಾಗಿ ಮತ್ತು ಇಂಗ್ಲಿಷ್ ಅನ್ನ ಒಂದು ವಿಷಯವನ್ನಾಗಿ ತಾವು ಅಧ್ಯಯನ ಮಾಡಿರ್ಬೇಕು. ಇದರಲ್ಲಿ ಜನರಲ್ ಮೆರಿಟ್ ವರ್ಗದ ವಿದ್ಯಾರ್ಥಿಗಳು 40% ಮಿನಿಮಮ್ ಕಡ್ಡಾಯವಾಗಿ ಪಡೆದಿರಬೇಕು. ಕ್ಯಾಟಗರಿ ಅಭ್ಯರ್ಥಿಗಳು 35 ಅಂಕಗಳನ್ನ ಪಡೆದಿರಬೇಕು. ನೀವು PCB ಈ ಅಂಕಗಳಲ್ಲಿ ಏನೆಲ್ಲ ಅಂಕಗಳನ್ನ ಪಡೆದಿರ್ತೀರಿ, ಅಂಕಗಳ ಆಧಾರದ ಮೇಲೆ ಮೆರಿಟ್ ಡಿಸೈಡ್ ಆಗ್ತದೆ. ಆದ್ರೆ CET ಅನ್ನು ಬರೆಯೋ ಹಾಗಿಲ್ಲ. ಅದೇ ರೀತಿ BPO ಕೂಡ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇಂಗ್ಲಿಷ್ ಅನ್ನ ಕಡ್ಡಾಯವಾಗಿ ಓದಿರಬೇಕು. ಸೇಮ್ ಕ್ಲಾಸ್ ಇದೆ. ಆದ್ರೆ ಇಲ್ಲಿ ಜನರಲ್ ಮೆರಿಟ್ ವರ್ಗದ BPO ಮಾಡಬೇಕಾದ್ರೆ ಜನರಲ್ ಮೆರಿಟ್ ವರ್ಗದ ಅಭ್ಯರ್ಥಿಗಳು ಕಡ್ಡಾಯವಾಗಿ 50% 50% ಅಂಕಗಳನ್ನು ಗಳಿಸಿರಬೇಕು. ಕೆಟಗರಿ ಅಭ್ಯರ್ಥಿಗಳು 45% ಅಂಕಗಳನ್ನು ಗಳಿಸಿರಬೇಕು. ಇನ್ನು BSc ಅನಿಮಲ್ ಹಸ್ಬೆಂಡ್ರಿ ಈ ಒಂದು ಪ್ರವೇಶದ ಕೋರ್ಸಿಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಅಥವಾ ಗಣಿತಶಾಸ್ತ್ರ ಇದನ್ನ ಐಚ್ಛಿಕ ವಿಷಯವಾಗಿ ತಾವು ಕಡ್ಡಾಯವಾಗಿ ಓದಿರಬೇಕು. ಜೊತೆಗೆ ಇಂಗ್ಲಿಷ್ ಅನ್ನ ಒಂದು ಭಾಷೆಯ ವಿಷಯವನ್ನಾಗಿ ಕೂಡ ಅಧ್ಯಯನ ಮಾಡಿರಬೇಕು. ಇದಕ್ಕೆ ಒಟ್ಟಾರೆಯಾಗಿ ನಿಮ್ಮನ್ನ ಹೇಗೆ ಪರಿಗಣಿಸ್ತಾರೆ ಅಲ್ಲಿ ಅಂತಂದ್ರೆ, PCB ವಿಷಯದಲ್ಲಿ ಏನ್ ಅಂಕಗಳನ್ನ ಪಡೆದಿರ್ತೀರಿ ಅವುಗಳನ್ನ ಮಾತ್ರ ತಮ್ಗೆ ಮೆರಿಟ್ಗಾಗಿ ಈ BSc ಅನಿಮಲ್ ಹಸ್ಬೆಂಡ್ರಿ ಕೋರ್ಸ್ಗಳಿಗಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ಪಡೆದಿರುವ ಅಂಕಗಳನ್ನ ಮಾತ್ರ ಮೆರಿಟ್ಗೆ ಪರಿಗಣಿಸ್ತಾರೆ. ಕನಿಷ್ಠ ಇಲ್ಲಿ ಸಾಮಾನ್ಯ ವರ್ಗ ಮತ್ತು ಕೆಟಗರಿ ಕೂಡ ಒಂದೇ ಇದೆ. 35% ಅಂಕಗಳನ್ನ ಪಡೆದು ತೇರ್ಗಡೆ ಆಗಿದ್ರೆ ಮಾತ್ರ ತಾವು BSc ಅನಿಮಲ್ ಹಸ್ಬೆಂಡ್ರಿಗೆ ಅಡ್ಮಿಷನ್ ಅನ್ನ ಪಡಿಬಹುದು. ಸೊ ಇದಿಷ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, 2025ರ KCETಗೆ ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಿದ್ದೀರಿ. ತಾವು ಈ ಎಲ್ಲ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರಥಮ ವರ್ಷದ ಕೋರ್ಸ್ಗಳಿಗೆ ನೀವು ಜಾಯಿನ್ ಆಗ್ಬೇಕಾದ್ರೆ ಸೇರ್ಬೇಕಾದ್ರೆ ಅರ್ಹತೆ ಏನಿರಬೇಕು ಮತ್ತು ಮೆರಿಟ್ ಮತ್ತು ರ್ಯಾಂಕ್ ಅನ್ನ ಹೇಗೆ ನಿಗದಿಪಡಿಸ್ತಾರೆ ಅಂತಕ್ಕಂಥ ಮಾಹಿತಿಯನ್ನ ನಾನು ನೀಡಿದ್ದೇನೆ. ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.